ಸಿನಿಮಾದಲ್ಲಿ ರಿಯಲ್ ಮಚ್ಚನ್ನು ಬಳಸೋದೇ ಇಲ್ಲ. ನೀವು ಸಿನಿಮಾ ನಾಯಕರು ಬರೋ ತನಕ ಕಾಯ್ತಾ ಇರ್ತೀರಿ, ನಾವು ವಿಸಿಲ್ ಹೊಡಿತೀವಿ. ಬಟ್ ಅದಕ್ಕೆ ಬರೋ ಮುಂಚೆ ಅಕ್ಷರಗಳು ಬರ್ತವೆ. ನೋಟ್ ಅನ್ನೋವಂಥದ್ದು, ಕಾಷನ್ ಅನ್ನೋವಂಥದ್ದು, ಇದರಲ್ಲಿ ನಾವು ಪ್ರಾಣಿಗಳ್ನ ನಾವು ಯೂಸ್ ಮಾಡಿಲ್ಲ, ನಾವು ಆರ್ಮ್ಸ್ಗಳ್ನ ಯೂಸ್ ಮಾಡಿಲ್ಲ ಅಂತ ಹೇಳಿ ಡಿಸ್ಕ್ಲೈಮರ್ ಅಂತ ಕೊಡ್ತಾರೆ, ಪ್ರಕಟಣೆ ಅಂತ ಮಾಡ್ತಾರೆ. ಅದನ್ನೆಲ್ಲನೂ ಸಹಿ ಮಾಡಿದ ಮೇಲೇ ನಾವೇನು ಹೇಳ್ತೀವಿ, ಸೆನ್ಸಾರ್ ಪಾಸ್ ಆಯಿತು ಅಂತ ಹೇಳ್ತೀವಿ ನೋಡಿ, ಅವೆಲ್ಲವೂ ಕೂಡ ಮಾಡಿರ್ತಾರೆ. ಮತ್ತು ನೀವು ಸಿನಿಮಾದವರಲ್ಲಿ ಬಳಸೋವಂಥ ಗನ್ ಇರ್ಬೋದು, ಮಚ್ಚಿರ್ಬೋದು, ಲಾಂಗ್ ಇರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲವೂ ಕೂಡ ತೇಟ್ ಒರಿಜಿನಲ್ ಥರ ಇರ್ತವೆ. ಬಟ್ ಅವೆಲ್ಲವೂ ಕೂಡ ಪ್ಲಾಸ್ಟಿಕಲ್ಲಿ ಮಾಡಿರುವಂಥದ್ದು. ಉದಾಹರಣೆಗೆ ಕೆಲವು ಇವಾಗ ಬರುತ್ತಿರೋಂಥ ಪಿಕ್ಚರ್ಗಳಲ್ಲೆಲ್ಲ ಯಾವುದಾದ್ರು ಬಿಸಾಕ್ತಾರೆ, ಡಂಬಲ್ಸ್ನ ಬಿಸಾಕ್ತಾರೆ. ಜಸ್ಟ್ ಥಿಂಕ್ ಆಫ್ ಇಟ್, ಆ ಡಂಬಲ್ಸ್ಗಳನ್ನ ಬಿಸಾಕ, ಅದು ಕೂಡ ನಿಜವಾದ ಡಂಬಲ್ಸ್ ಆಗಿರಲ್ಲ, ಅದರಿಂದ ಪ್ರಾಣ ಇದೆ ಹಾನಿ ಆಗುವಂಥ ಇರ್ತವೆ. ಅವೆಲ್ಲವೂ ಕೂಡ ಆರ್ಟಿಫಿಷಿಯಲ್. ಈ ಸಂಬಂಧಪಟ್ಟಂತೆ ಹಳೆ ಪಿಕ್ಚರ್ಗಳಲ್ಲಿ ನಾವು ತೊಗೊಂಡಾಗ ಆಗ ಕಾನೂನು ಅಷ್ಟು ಕಠಿಣವಾಗಿರಲಿಲ್ಲ. ಸ್ನೇಹಿತರೆ, ನೀವಿನ್ನೂ ಅವನಿಯಾನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ರೋತ್ಸಾಹಿಸಿ.